ಟಿವಿಕೆ ಮುಖ್ಯಸ್ಥ ನಟ ವಿಜಯ್ಗೆ ಮದ್ರಾಸ್ ಹೈಕೋರ್ಟ್ ಶಾಕ್ ನೀಡಿರೋದು. ಐಟಿ ದಂಡದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದ ವಿಜಯ್ 2015-16ನೇ ಹಣಕಾಸು ವರ್ಷಕ್ಕೆ ದಂಡ ವಿಧಿಸಿದ್ದ ಐಟಿ 1.50 ಕೋಟಿ ದಂಡ ಪಾವತಿಗೆ ನೋಟಿಸ್ ಅನ್ನು ನೀಡಿತ್ತು. ಐಟಿ ಅರ್ಜಿ ವಿಚಾರಣೆಯನ್ನು ನಡೆಸಿ ವಜಾಗೊಳಿಸಿರುವಂತದ್ದು ಮದ್ರಾಸ್ನ ಹೈಕೋರ್ಟ್. ಏನಿದು ಕೇಸ್ ಅಂತ ನೋಡೋದಾದ್ರೆ, ಇದು 2015-16ರಲ್ಲಿ ಐಟಿ ರಿಟರ್ನ್ ಸಲ್ಲಿಸಿದ್ದ ನಟ ವಿಜಯ್. ಆ ವರ್ಷದಲ್ಲಿ ವಿಜಯ್ 35 ಕೋಟಿ ಆದಾಯವನ್ನು ಗಳಿಸಿದ್ದಾರೆ. ಪುಲಿ ಚಿತ್ರಕ್ಕಾಗಿ 15 ಕೋಟಿ ರೂಪಾಯಿಯನ್ನು ತೆಗೆದುಕೊಂಡಿದ್ದಾರೆ. ಆದರೆ ಐಟಿ ರಿಟರ್ನ್ ನಲ್ಲಿ ಆ ಹಣವನ್ನು ತೋರಿಸೇ ಇಲ್ಲ ಇವರು. ಇದನ್ನ ಮುಚ್ಚಿಡಲಾಗಿತ್ತು. ಈ ಕಾರಣಕ್ಕಾಗಿ 1.50 ಕೋಟಿ ದಂಡವನ್ನು ವಿಧಿಸಲಾಗಿತ್ತು. ಇದನ್ನ ಪ್ರಶ್ನಿಸಿ ವಿಜಯ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಬಟ್ ಈಗ ಅರ್ಜಿ ವಜಾ ಆಗಿದೆ, ಇವರಿಗೆ ಹಿನ್ನಡೆ ಆಗಿದೆ.